ಯಾರ್ದು ಫೋನು? ಅದು ಆಫೀಸಿಂದ ಮಣಿ. 1 ನಿಮಿಷನೂ ನೆಮ್ಮದಿಯಾಗಿರೋದಕ್ಕೆ ಬಿಡಲ್ಲ ಇವರು. ಅಯ್ಯೋ ನೋಡು, ನಾನು ಸ್ವಿಚ್ ಆಫ್ ಮಾಡಿಬಿಟ್ಟೆ. ದಟ್ಸ್ ರಿಯಲಿ ಗ್ರೇಟ್ ಕರ್ಣ. ನನ್ನನ್ನು ಇವಾಗ ಯಾವುದಾದ್ರೂ ಐಲ್ಯಾಂಡಿಗೆ ನನ್ನನ್ನು ಕರ್ಕೊಂಡು ಹೋಗು. ಅಲ್ಲಿ ನಮ್ಮನ್ನ ಹಿಡಿಯೋರು ಯಾರು ಇರಲ್ಲ. ಯಾರ ಜೊತೆನೂ ನಾವು ಕನೆಕ್ಟ್ ಆಗೋದಿಲ್ಲ. ಪ್ರಪಂಚ ಜೊತೆ ಕಾಂಟ್ಯಾಕ್ಟೇ ಇರಲ್ಲ. ನಾನು ನೀವು ಇಬ್ರೇ. ಅಯ್ಯೋ ರಾಮ, ಇವನ್ ಫೋನ್ ರಿಂಗ್ ಅದು ತೆಗಿಲೇ ಇಲ್ಲ. ಮತ್ತೆ ಮತ್ತೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಲೇ ಪ್ರಿಯಾ, ಸರಿಯಾಗಿ ತಗ್ಲಾಕೊಂಡೆ ಕಣೆ. ಆ ದೇವ್ರೇ ಬಂದ್ರು ನಿನ್ನಂತೂ ಖಂಡಿತ ಕಾಪಾಡೋದಕ್ಕಾಗೋದಿಲ್ಲ. ಇದೆಲ್ಲ ಆಗಿದ್ದು ಆ ಹಾಳದ ಸೇವಂತಿಯಿಂದ. ನಿನ್ಗೊಂದ್ ಗತಿ ಕಾಣ್ಸಕ್ಕೆ ಅಂತ ಅನ್ಸುತ್ತೆ. ಅಯ್ಯೋ ದೇವ್ರೆ, ಈಗ ಪ್ರಿಯನ್ ಜೊತೆ ನಾನು ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪ. ಅಯ್ಯೋ, ಏನಪ್ಪ ಮಾಡೋದೀಗ? ಏಯ್, ಬಟ್ಟೆಗೆ ಇಟ್ಟಿದ್ರೆ ಸುಟ್ಟೋಗುತ್ತೆ. ಅಲ್ಲ, ಈ ಸೂಟ್ ಕೇಸ್ ಒಳಗೆ ಬೆಂಕಿ ಹೆಂಗ್ ಬಂತು? ಅದ್ ಬೆಂಕಿ ಅಲ್ಲ, ಜಸ್ಟ್ ಕಿಡಿ ಅಷ್ಟೇ. ಈಗ ತಾನೇ ಹತ್ಕೊಂಡಿದೆ. ಬೆಂಕಿಯ ಗುರಿಯೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಬೇಕು. ಏನೇನೇನು? ಅದೇನು ಇನ್ನೊಂದ್ಸತಿ ಹೇಳು. ಎಷ್ಟು ಸತಿ ಹೇಳಿದ್ರು ಅಷ್ಟೇ. ಅದ್ ನಿನ್ಗೆ ಅರ್ಥ ಆಗಲ್ಲ ಬಿಡು. ಮೀರಾ, ಈ ಹೈಡ್ ಅಂಡ್ ಸೀಕ್ ಗೇಮ್ ನನ್ನ ಹತ್ರ ನಡೆಯಲ್ಲ. ಬಿ ಓಪನ್. ಯಾಕೋ ನೀನ್ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ಯಾ. ದಡ್ಡ, ನಿನ್ ಹತ್ರ ಮುಚ್ಚಿಡೋ ಅಂತ ವಿಷಯ ಏನೋ ಇದೆ. ಮುಚ್ಚಿಟ್ಟಿರೋದು ನಮ್ಮನೆ ದೇವ್ರು. ಅದು ಸೂಟ್ ಕೇಸಲ್ಲಿ. ಪೂಜೆ ಮಾಡಿ ಊದ್ಬತ್ತಿ ಹಚ್ಚಿ ಇದ್ರಲ್ಲಿ ಬಟ್ಟೆ ಗಿಟ್ಟೆ ಏನೂ ಇಲ್ಲ. ಸಮಾಧಾನನಾ? ಸೂಟ್ ಕೇಸ್ ಒಳಗೆ ನಿಮ್ಮ ಮನೆ ದೇವ್ರ? ಇದ್ಯಾವ್ದಪ್ಪ ಸೂಟ್ ಕೇಸ್ ದೇವ್ರು? ತೆಗಿ, ನಾನೊಂದು ಸ್ವಲ್ಪ ನೋಡ್ತೀನಿ. ಸಾರಿ ಅಶ್ವಿನ್,